उर्स कार्यक्रम दर्गा हजरत सैयद मुकरम शा वाली बाबा ಒಂದು ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ಇಲ್ಲಿ ನಡೀತಾ ಇದೆ। ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ತಾಯಿಯವರಿಗೆ ನಮ್ಮ 2023ರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ಶ್ರೀಯುತ ಆದಿನಾರಾಯಣ ಅವರು ಬಂದಿದ್ದಾರೆ। ಅದೇ ರೀತಿಯಾಗಿ ನಮ್ಮೆಲ್ಲರ ಹಿರಿಯರು ಕೆಪಿಸಿಸಿ ಸದಸ್ಯರಾದಂತ ರಾಮಲಿಂಗಾರೆಡ್ಡಿ ಅವರನ್ನ ಬಂದಿದ್ದಾರೆ, ಗುಜ್ಜನಹಳ್ಳಿ ಮಂಜುನಾಥ್ ಅವರು ಬಂದಿದ್ದಾರೆ, ವಸೀಂ ಅವರು, ನೂರುಲ್ಲಾ, ಇನ್ನು ನಮ್ಮ ಜೊತೆ ನಮ್ಮ ಇನ್ನೊಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಅಮಾನುಲ್ಲಾ, ನಾವೆಲ್ಲರೂ ಕೂಡ ಜಪಿವುಲ್ಲಾ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ। ಇದೇನು ಹೊಸದಲ್ಲ, ಸುಮಾರು 20-25 ವರ್ಷಗಳಿಂದ ನಾವು ಸತತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ। ಯಾಕಂತಂದ್ರೆ ಈ ತಾಯ್ಲೂರು ಗ್ರಾಮದಲ್ಲಿರ್ತಕ್ಕಂಥ ಮುಸ್ಲಿಮ್ಸು ಮತ್ತು ಹಿಂದೂಗಳು ನಾನು ಚಿಕ್ಕಂದಿಂದ ನೋಡ್ಕೊಂಡ್ ಬಂದಿದ್ದೀನಿ, ಬಹಳ ಅನ್ಯೋನ್ಯವಾಗಿ ಬಹಳ ಅನ್ನತಮ್ಮಂದರಾಗಿ ಬಾಳ್ತಾ ಇದ್ದಾರೆ। ನಿಜವಾಗ್ಲೂ ನಮ್ಗೆ ಬಹಳ ಸಂತೋಷ। ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯಾಗಿ ನೀವೆಲ್ಲರೂ ಹಿಂದೂ ಮುಸಲ್ಮಾನರೆಲ್ಲರೂ ಕೂಡ ಇಲ್ಲಿ ಸೌಹಾರ್ದಯುತವಾಗಿ ಅನ್ನತಮ್ಮಂದರಾಗಿ ಚೆನ್ನಾಗಿ ಬಾಳ್ಬೇಕು ಅಂತ ನಮ್ಮ ದರ್ಗಾ ಸೈಯದ್ ಮುಕರಂ ಶಾ ವಾಲಿ ಬಾಬಾರವರಲ್ಲಿ ಪ್ರಾರ್ಥನೆ ಮಾಡ್ತೀನಿ। ಅದ್ರ ಜೊತೆಗೆ ನಾನು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಜನತೆಗೂ ಒಂದು ಮನವಿಯನ್ನು ಮಾಡ್ತೀನಿ। ಯಾರೋ ಕೆಲವು ಕಿಡಿಗೇಡಿಗಳು ಮಾಡ್ತಕ್ಕಂಥ ಕೆಲವು ಅಕ್ರಮಗಳಿಗಾಗಿ ಹಿಂದೂ ಮುಸ್ಲಿಮ್ಸ್ ಅಲ್ಲಿ ವೈಷಮ್ಯ ಇಡ್ತಾರೆ, ಅದು ಆಗ್ಬಾರ್ದು। ಈಗ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ। ಯಾರೋ ಹುಡುಗ ಆಕ್ಸಿಡೆಂಟ್ ಆಗಿ ಸತ್ತೋಗಿರಲ್ಲ, ಆಕ್ಸಿಡೆಂಟ್ ಆಗಿರುತ್ತೆ, ಇಮಿಡಿಯೇಟ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ। ಅವನ್ನ ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ ಹೇಳ್ತಾರೆ ಅವನಿಗೊಂದು ಬಾಟ್ಲು ರಕ್ತ ಕೊಡ್ಬೇಕು ಅಂತ। ಆ ರಕ್ತ ಕೊಡುವಾಗ ಅದು ಹಿಂದೂದ, ಮುಸ್ಲಿಮ, ಶೆಡ್ಯೂಲ್ ಕ್ಯಾಸ್ಟ್, ಜೈನ, ಕ್ರಿಶ್ಚಿಯನ್ ಅಂತ ಯಾರು ಕೇಳಲ್ಲ। ಮನುಷ್ಯರ ರಕ್ತ ಎಲ್ಲ ಒಂದೇ, ಎಲ್ರದ್ದು ಕೆಂಪಾಗಿರುವುದೇ। ನಾವಿಲ್ಲಿ ಜೀವಿಸ್ತಾ ಇರ್ತಕ್ಕಂಥ ಎಲ್ಲ ಹಿಂದೂ ಮುಸ್ಲಿಮ್ಸು ಒಂದೇ ಗಾಳಿಯನ್ನ ಸೇವಿಸ್ತೀವಿ, ಒಂದೇ ನೀರನ್ನು ಸೇವಿಸ್ತೀವಿ, ಒಂದೇ ಭೂಮಿಯಲ್ಲಿದ್ದೀವಿ। ನಾವು ಸತ್ರು ಇದೇ ಭಾರತ ದೇಶದಲ್ಲೇ ಉಣ್ತಾರೆ। ಆದ್ರಿಂದ ನಾವೆಲ್ಲ ಕೂಡ ಒಂದು ಅನ್ಯೋನ್ಯವಾಗಿ ಒಂದಾಗಿ ಬಾಳಬೇಕು। ನನ್ನ ಧರ್ಮ ಹಿಂದೂ ಧರ್ಮ, ನನ್ನ ಹಿಂದೂ ಧರ್ಮ। ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ಬೊಟ್ಟಿಟ್ಕೊಂಡು ದೇವ್ರ ಪೂಜೆ ಮಾಡಿ ಆಚೆ ಬರ್ತೀನಿ। ಆದ್ರೆ ನಾನು ಮುಲ್ಬಾಲ್ಗೆ ಹೋಗುವಾಗ ನಮ್ಮ ದರ್ಗಾ ಹತ್ರ ಹೋಗಿ ಆ ದರ್ಗಾ ಹತ್ರ ತಲೆ ಬೋಳಿಸಿ ನಮಸ್ಕಾರ ಹಾಕೊಂಡು ಹೋಗ್ತೀನಿ। ಯಾಕಂತಂದ್ರೆ ನಾನು ಹಿಂದೂ ಆಗಿದ್ರು ಕೂಡ ಇನ್ನೊಂದು ಧರ್ಮದ ಬಗ್ಗೆ ಕೂಡ ನನಗೆ ಪ್ರೀತಿ ಇದೆ, ವಿಶ್ವಾಸ ಇದೆ। ನಾವೆಲ್ಲರೂ ಕೂಡ ಅದೇ ರೀತಿಯಾಗಿ ಬೆಳೆಸ್ಕೊಂಡು ಬಂದಾಗ ಯಾವುದೇ ಹಿಂದೂ ಮುಸ್ಲಿಂ ಗಲಾಟೆಗಳಾಗ್ಲಿ ಇರುವುದಿಲ್ಲ। ಒಂದು ವೇಳೆ ನಮ್ಮ ದೇಶಕ್ಕೂ ಮತ್ತು ಬೇರೆ ದೇಶಕ್ಕೂ ಯುದ್ಧ ಏನಾದ್ರೂ ನಡೆದಾಗ ಆ ದೇಶದವ್ರು ಬಂದು ಬಾಂಬ್ ಹಾಕಿದ್ರೆ ಇಲ್ಲಿ ಬರೀ ಮುಸ್ಲಿಮ್ಸ್ ಸಾಯಲ್ಲ, ಹಿಂದೂಗಳು ಸಾಯ್ತೀವಿ, ಮುಸ್ಲಿಮ್ರು ಸಾಯ್ತೀವಿ। ಅದನ್ನ ಜ್ಞಾಪಕ ಇಟ್ಕೋಬೇಕು। ಕೆಲವರು ಬೇಕಂದ್ರೆ ಇದನ್ನ ಅಡಚಣೆಗಳು ಮಾಡಿ ಎಲೆಕ್ಷನ್ಗೋಸ್ಕರ ಹಿಂದೂ ಮುಸ್ಲಿಂ ಗಲಾಟೆಗಳೆಲ್ಲ ಮಾಡಕ್ ಹೋಗ್ತಾರೆ। ದಯವಿಟ್ಟು ಅಂತವ್ರಿಗೆ ಅವಕಾಶ ಕೊಡಬೇಡಿ। ಇಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ, ಈ ಎಲ್ಲಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು। ಅದೇ ರೀತಿಯಾಗಿ ನಮ್ಮ ಆದಿನಾರಾಯಣ ಅವರು ಇಲ್ಲಿ 2023ರ ಅಭ್ಯರ್ಥಿ ಆಗಕ್ ಮೊದಲು ನಮ್ಮ ನಾಯಕರಾದಂತ ಕೊತ್ತೂರು ಮಂಜುನಾಥ್ ಅವರು ಈ ಒಂದು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು। ತಾಲೂಕಿನಾದ್ಯಂತ ಎಲ್ಲೇ ದರ್ಗಾ ಇರ್ಲಿ, ಎಲ್ಲೇ ದೇವಸ್ಥಾನ ಇರ್ಲಿ, ಎಲ್ಲೇ ಚರ್ಚ್ ಇರ್ಲಿ, ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಕೂಡ ಕೊತ್ತೂರು ಮಂಜುನಾಥ್ ಅವರು ಅದಕ್ಕೆ ಧನ ಸಹಾಯ ಮಾಡಿ ಅವ್ರ ಜೊತೆ ನಾವೆಲ್ಲ ಇರ್ತಾ ಇದ್ವು। ಈಗ ಅವರು ಕೋಲಾರಲ್ಲಿ ಶಾಸಕರಾಗಿದ್ದಾರೆ। ಆ ಒಂದು ಸ್ಥಾನಕ್ಕೆ ನಮ್ಮ ಆದಿನಾರಾಯಣ ಅವರನ್ನ ಇಲ್ಲಿ ಕ್ಯಾಂಡಿಡೇಟ್ ಮಾಡಿದ್ರು। ಕ್ಯಾಂಡಿಡೇಟ್ ಮಾಡಿ ಆದಿನಾರಾಯಣ ಹೇಳಿದ್ದಾರೆ, ಯಾವುದೇ ಉರುಸ್ ಆಗ್ಲಿ, ಯಾವುದೇ ಜಾತ್ರೆ ಆಗ್ಲಿ, ಯಾವುದೇ ಪೂಜೆ ಆಗ್ಲಿ, ಪ್ರತಿಯೊಂದು ಕೂಡಿ ಅಟೆಂಡ್ ಮಾಡ್ಬೇಕು, ಆ ಜನರಲ್ಲೆಲ್ಲ ಹೋಗಿ ಕಾಣಿಸ್ಬೇಕು, ಜನರ ವಿಶ್ವಾಸ ತಗೋಬೇಕು। ಎಲೆಕ್ಷನ್ ಬಂತಂದ್ರೆ ದುಡ್ಡು ಖರ್ಚು ಮಾಡಕ್ ಬರ್ತಾರೆ ಅವರು ಕೆಲವರು, ಅದಲ್ಲ, ಜನರ ಮನಸ್ಸಲ್ಲಿ ಹೋಗಿ ನಾಟಬೇಕು। ಆ ಹುಡುಗ ಯಾವಾಗಲೂ ಆಗ್ಲಿ, ಏನೇ ಕಾರ್ಯಕ್ರಮ ಆಗ್ಲಿ ಬರ್ತಾರೆ ಅಂತ ಅದೇ ರೀತಿಯಾಗಿ ನಾವು ನಡ್ಕೊಳ್ತೀವಿ। ಮುಂದಿನ ದಿನಗಳಲ್ಲಿ ಜನರ ವಿಶ್ವಾಸ ಪಡಿತೀವಿ, ಕಾಂಗ್ರೆಸ್ ಪಕ್ಷ ಈ ಮುಳಬಾಗಿಲು ತಾಲೂಕಲ್ಲಿ ಗೆಲ್ಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀವಿ। ಈ ಒಂದು ಕಾರ್ಯಕ್ರಮದಲ್ಲಿ ರಾಜಕೀಯ ಬರಬಾರ್ದು, ಆದ್ರೂ ಬಂದ್ಬಿಡ್ತು ದೇವರ ಕಾರ್ಯಕ್ರಮ। ಈ ಕಾರ್ಯಕ್ರಮ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಲಿ। ಮುಂದಿನ ದಿನಗಳಲ್ಲಿ ನಾವು ಕೂಡ ಭಾಗವಹಿಸಿ ಇನ್ನೂ ಹೆಚ್ಚಾಗಿ ಈ ಕಾರ್ಯಕ್ರಮಗಳು ರೂಪಿಸುವುದಕ್ಕೆ ನಮ್ಮ ದರ್ಗಾ ಕಮಿಟಿಯವರು ಏನಿದಾರೋ ಅವರೆಲ್ಲರ ಜೊತೆ ನಾವು ಸೇರ್ಕೊಂಡು ಈ ಕಾರ್ಯಕ್ರಮಗಳನ್ನ ನಡೆಸ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು ಹೇಳ್ತೀನಿ। ಥ್ಯಾಂಕ್ ಯು।